ಕಲಬುರಗಿಯ ಸಂಪತಿ ಶಾಲೆಯ 35ನೇ ವರ್ಷದ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಜನವರಿ 25ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ರಮೇಶ್ ಬಿರಾದರ್ ಹಾಗೂ ಸುನೀಲ್ ಕುಮಾರ್ ಸಕ್ಪಾಲ್ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಒಂದು ಶಾಲೆಯು 35 ವರ್ಷಗಳಿಂದ ಉಚಿತ ಶಿಕ್ಷಣವನ್ನು ನೀಡುತ್ತಾ ಬಂದಿದೆ. ಹಿಂದುಳಿದ ಪ್ರದೇಶದಲ್ಲಿ ಉತ್ತಮವಾದ ಶಿಕ್ಷಣವನ್ನು ನೀಡುತ್ತಿರುವ ಶಾಲೆ ಇದಾಗಿದೆ. ಈ ಶಾಲೆಯಲ್ಲಿ ಸಹಸ್ರಾರು ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡೆದು ಉನ್ನತ ಸ್ಥಾನದಲ್ಲಿದ್ದಾರೆ. ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ. ಈ ಶಾಲೆಯ ವಿಶೇಷ 35ನೇ ವರ್ಷದ ವಾರ್ಷಿಕ ಸ್ನೇಹ ಸಮ್ಮೇಳನ ಸಮಾರಂಭ ಜನವರಿ 25ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಅಶೋಕ್ ಕಪ್ನೂರ್, ಸದಾಶಿವ ಬೆಡ್ಜೆವರ್ಗಿ, ಅರುಣ್ ಸಾಗರ್, ಅನಿಲ್ ಬಂಕೂರ್, ರತನ್ ಕನ್ನಡಗಿ ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಸಂಪತಿ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ನಡೆಯುತ್ತಿರುವಂಥ ಸಂಪತಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ರಾಮೇಶ್ವರ ನಗರ್, ಈ ಒಂದು ಶಾಲೆಯ 35ನೇ ವಾರ್ಷಿಕ ಸ್ನೇಹ ಸಮ್ಮೇಳನದ ಪ್ರಕಟಿಸುವಂಥ ಕುರಿತು ಸಂಪತಿ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ನಡೆಯುತ್ತಿರುವಂಥ ಸಂಪತಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ರಾಮೇಶ್ವರ ನಗರ್, ಕಾಕಡೆ ಚೌಕ್, ರಿಂಗ್ ರೋಡ್, ಕಲಬುರಗಿ ಶಾಲೆಯ 35ನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ದಿನಾಂಕ 25/1/26ರಂದು ರವಿವಾರ ಸಾಯಂಕಾಲ 6:30ಕ್ಕೆ ನಡೆಯಲಿದೆ. ಈ ಒಂದು ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಪ್ರಿಯಾಂಕ್ ಖರ್ಗೆಜಿಯವರು ಉದ್ಘಾಟನೆ ಮಾಡಲಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಶಾಲೆಯ ಹಾಗೂ ನೀಲಂ ಕಂಪ್ಯೂಟರ್ ತರಬೇತಿ ಕೇಂದ್ರದ ಎಲ್ಲ ಪಾಲಕ ಪೋಷಕರು, ಬಡಾವಣೆಯ ನಾಗರಿಕರು, ಗುರು ಹಿರಿಯರು, ಆತ್ಮೀಯ ಸ್ನೇಹಿತರು, ಹಳೆಯ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ವಿನಂತಿ. 35 ವರ್ಷಗಳಿಂದ ಈ ಶಾಲೆಯಿಂದ ಉಚಿತ ಶಿಕ್ಷಣವನ್ನು ನೀಡುತ್ತಾ ಬಂದಿದೆ. ಹಿಂದುಳಿದ ಪ್ರದೇಶದಲ್ಲಿ ಉತ್ತಮವಾದ ಶಿಕ್ಷಣವನ್ನು ನೀಡುತ್ತಿರುವ ಶಾಲೆಯಾಗಿದೆ ಈ ನಮ್ಮ ಸಂಪತಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ. ಈ ಒಂದು ಶಾಲೆಯಲ್ಲಿ ಸಹಸ್ರಾರು ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡೆದು ಉನ್ನತ ಸ್ಥಾನದಲ್ಲಿದ್ದಾರೆ. ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಸುಮಾರು 500ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಇಲ್ಲಿ ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ. ಈ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಾಗಿದ್ದಾರೆ. ಶಾಲೆಯಲ್ಲಿ ಉತ್ತಮವಾದ ಶಿಕ್ಷಣವನ್ನು ನೀಡುತ್ತಿರುವ ಶಾಲೆಯಾಗಿದೆ. ಪ್ರತಿಭಾ ಕಾರಂಜಿಯಲ್ಲಿ ಪ್ರತಿ ವರ್ಷ ಭಾಗವಹಿಸಿ ಉತ್ತಮ ಸಾಧನೆ ಮಾಡುತ್ತಾರೆ. ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಉತ್ತಮ ಸಾಧನೆ ಮಾಡಿದ್ದಾರೆ. ಕಂಪ್ಯೂಟರ್ ತರಬೇತಿ ಪಡೆದ ವಿದ್ಯಾರ್ಥಿಗಳು ಪ್ರತಿಷ್ಠಿತ ಕಂಪನಿಗಳಲ್ಲಿ ಉದ್ಯೋಗ ಹೊಂದಿದ್ದಾರೆ. ನೀಲಂ ಕಂಪ್ಯೂಟರ್ ಸಂಸ್ಥೆ ಅಂತ ಪ್ರತಿ ವರ್ಷ 100 ವಿದ್ಯಾರ್ಥಿಗಳು ಕಂಪ್ಯೂಟರ್ ತರಬೇತಿ ಪಡೆಯುತ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಈ ಕಂಪ್ಯೂಟರ್ ಸುಮಾರು 300ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಈ ಕಂಪ್ಯೂಟರ್ ತರಬೇತಿ ಪ್ರತಿ ವರ್ಷ ಪಡೆಯುತ್ತಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ಕಂಪ್ಯೂಟರ್ ತರಬೇತಿ ಮುಗಿಸಿರುವ 160 ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ಸರ್ಟಿಫಿಕೇಟ್ ಕೊಡಲಾಗುತ್ತದೆ. ನಮಸ್ಕಾರಗಳು. ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಅತಿ ಹೆಚ್ಚು ಸಂಖ್ಯೆ ಹೊಂದಿರತಕ್ಕಂಥ ಶಾಲೆ ನಮ್ಮ ಶಾಲೆ. 384 ಸ್ಯಾಟ್ಸ್ ಅದ ಸರ್. LKG UKG ಹಿಡಿದು 500 ಚಿಲ್ಲರ ಮಕ್ಕಳು ನಮ್ಮ ಸ್ಕೂಲ್ದಲ್ಲಿ ಹೋಗ್ತಾರೆ. ಏನು ಸರ್? LKG ನಿಂದ 7th ಸ್ಟ್ಯಾಂಡರ್ಡ್ ತನಕ ಸರ್. 7th ಸ್ಟ್ಯಾಂಡರ್ಡ್ ತನಕ 500ಕ್ಕಿಂತ ಚಿಲ್ಲರೆ ಮಕ್ಕಳು ನಮ್ಮ ಸ್ಕೂಲ್ನಲ್ಲಿ ಅದ ಸರ್. ಹೌದು ಸರ್, ಫೀಸ್ ತಗೊಳ್ಳೋದು ಫ್ರೀ ಸರ್. 25 ವರ್ಷ ಇದು 35 ವರ್ಷ ತನಕ ಸರ್. ಅದು ಅನುದಾನ ಒಳಪಡೋಕ್ಕಿಂತ ಮುಂದಿನ ₹1 ಫೀಸ್ ಇದೆ ಸರ್. ಅದು ನಮ್ಮ ಸಂಸ್ಥೆ ವತಿಯಿಂದ ಸರ್. ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ ಅದ ಸರ್. ಅದು ಫೀಸ್, ಅದು ನಮ್ದು ಟ್ರೈನಿಂಗ್ ಸೆಂಟರ್ಗೆ ಏನದ ಅದು ಫೀಸ್ ಅದ ರೀ. ಬಟ್ ಸ್ಕೂಲಿಗೆ ಇಲ್ಲ ಸರ್. ಇಲ್ಲ, ಅದು ನಮ್ಮ ಬ್ರದರ್ ಅವರು ಆಸೆ, ಅಣ್ಣರಾವ್ ಸಕ್ಪಾಲ್ ಅವರು ಆಸೆ. ಅವರ ಈ ಒಂದು ಭಾಗದಾಗ ನಾವೊಂದು ಉನ್ನತ ಶಿಕ್ಷಣ ಕೊಡ್ಬೇಕಂತ ಅವರು 1990ರಲ್ಲಿ ಸ್ಟಾರ್ಟ್ ಮಾಡಿರ್ತಕ್ಕಂಥ ಶಾಲೆ ಸರ್. ಅಂದಿನ ಹಿಡಿದು ನಾವು ಒಟ್ಟೆ ಫೀಸ್ ತಗೋತಲ್ಲ. ನಮ್ಮ ಕಾನ್ಸೆಪ್ಟ್ ಏನಿದ್ರು ಮಕ್ಕಳಿಗೆ ಎಜುಕೇಶನ್ ಕೊಡ್ಬೇಕಂತ ಹೇಳಿ 90 ಸರ್. ಹಾಂ ಸರ್, 1990ರಲ್ಲಿ ನಮ್ಮ ಶಾಲೆ ಸ್ಟಾರ್ಟ್ ಆಗುತ್ತೆ ಸರ್. ಶಿಕ್ಷಕರು 7 ಜನ ಏಡೆಡ್ ಅನುದಾನ ಒಳಪಟ್ಟಿರ್ತಕ್ಕಂಥ ಶಿಕ್ಷಕರು 7 ಜನ ಅದಾರ ಸರ್. 8 ಜನ ಎಕ್ಸ್ಟ್ರಾ ಸ್ಟಾಫ್ ನಾವು ಹಾಕ್ತೀವಿ ಸರ್. ನಮ್ಮ ಕಡೆಯಿಂದ 8 ಜನ ಎಕ್ಸ್ಟ್ರಾ ಸ್ಟಾಫ್ ಅದಾರ. ನಾವು ನಮ್ಮ ಇದರಿಂದ ಪೇ ಮಾಡ್ತೀವಿ ಸರ್. ಹಾಂ ಸರ್, 7 ಜನ ಸರ್ ಅನುದಾನಕ್ಕೆ ಒಳಪಟ್ಟು. ಈಗ ಲಾಸ್ಟ್ ಏನು 94 ಬಂದು ನಿಂದಿರ್ಸಕ್ ಸರ್ಕಾರಿ, ಆ ಟೈಮ್ದಾಗ ಅನುದಾನಕ್ಕೆ ಒಳಪಟ್ಟಿರ್ತಕ್ಕಂಥ ಶಾಲೆ ಸರ್. 20 ವರ್ಷ ಅಮೌಂಟ್ ಇಟ್ಟು ಅದರ ಬಡ್ಡಿ ಮೇಲೆ ನಡೆಸ್ತಾ ಇದ್ರೆ ಹೆಂಗ?
ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ ಅದ ಸರ್. ಅದರದ್ದು ನಾವು ಬಂದಿರ್ತಕ್ಕಂಥ ನಿಂತು ಇದಕ್ಕೊಂದು ನಮ್ಮ ಬ್ರದರ್ ಒಂದು ಆಸೆ ಅದ ಸರ್. ಅವರು ತೀರ್ಕೊಂಡ್ರೆ ಅವ್ರ ನೆನಪಿಗಾಗಿ ಆ ಶಾಲೆಗೆ ನಾವು ಹಾಗೆ ಮುಂದೆ ತೊಗೊಂಡು ಬರ್ಬೇಕನ್ನೋ ಒಂದು ಅವ್ರದ್ದು ಒಂದು ಆಸೆ. ಆ ಆಸೆಗೆ ನಾವು ಮುಂದೆ ಕಂಟಿನ್ಯೂ ಮಾಡ್ಕೋತಾ ಬರ್ತಾ ಇದ್ದೀವಿ. ಸರ್, ಅದು ಶಿಕ್ಷಕರಿಗೆ